ವಿಧಾನಸೌಧದ ಕೂಗಳತೆ ದೂರದಲ್ಲಿ ಸದಾಶಿವನಗರದಲ್ಲಿ ಹನುಮ ಜಯಂತಿ ದಿನ ಕನಕಪುರದ ನಾಟಿ ಕೋಳಿ ಜಯಂತಿ ನಡೀತಾ ಇದೆ. ಜಯಂತಿ ಅಲ್ಲ, ಮರ್ಡರ್ ಅದು ಅಲ್ಲ. ನಾಟಿ ಕೋಳಿಯ ಒಂದು ಪಲಾವ್, ಬಿರಿಯಾನಿ, ಸಾರು. ಇದು ಮನೇಲಿ ಕುಂದ್ಕೊಂಡು ಸಿನಿಮಾ ಸೀರಿಯಲ್ಲು ಅಂತ ಟೈಮ್ ಪಾಸ್ ಮಾಡ್ತಾ ಇರ್ತದೆ. ಯಾರು ಕಣೆ ಗ್ಯಾಪಲ್ಲಿ ಹಿಡಿಕೊಂಬಂದು ಪ್ರೆಸ್ ಮೀಟ್ ಮಾಡುವಂತವೆ. ಆಗ ಇದು ಬಾಯಿಗೆ ಬಂದಿದ್ದ ಡೈಲಾಗ್ ಹೊಡೆದು ಇವತ್ತಿನ ಕೋಟ ಮುಗೀತು ಅಂತ ಮನೆಗೆ ಹೋಯ್ತದೆ. ಕರೆಕ್ಟ್ ಏನ್ಲ ಓದಿ ಕೇತ? ಹೆಚ್ಚು ಕಮ್ಮಿ ಕರೆಕ್ಟ್ ಯಾಕನೆ? ನೀನ್ ನೋಡಿದ್ರೆ ವಿರೋಧ ಪಕ್ಷದ ಲೀಡರ್ನ ಚೇಂಜ್ ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಕೇಳಿದ್ರೆ ಇದ್ರ ಪಾರ್ಟಿ ಅವರು ರೆಬಲ್ ಆಗಿ ಅಧ್ಯಕ್ಷನ್ ಚೇಂಜ್ ಮಾಡಿ ಅಂತ ಡೆಲ್ಲಿಗೆ ಹೋಗ್ಕೊಂತವಂತ ಕಣೆ. ಹಾಗೇನಪ್ಪ, ವಿಜಯೇಂದ್ರನ್ ಇಳಿಸ್ತೀನಿ ಅಂತ ಹೋಗಿ ಎತ್ನಾಡು ಪಾರ್ಟಿಯಿಂದಲೇ ಎತ್ತಂಗಡಿ ಆಗ್ಬಿಡ್ತು. ಈಗ ಮತ್ತೆ ಯಾರು ಎತ್ತಂಗಡಿ ಆಗಲಿ ಇಷ್ಟಲ್ಲ ಅವ್ರಂತಲ. ರಮೇಶ್ ಜಾರಕಿಹೊಳಿ, ಮಧು ಬಂಗಾರಪ್ಪ ಗ್ಯಾಂಗ್ ಹೋಗ್ತಾನೆ. ಆದ್ರೆ ಇವಕ್ಕೆ ಬೇಜಾನ್ ಜನ ಒಳಗೊಳಗೆ ಸಪೋರ್ಟ್ ಅವ್ರಂತೆ. ಟೈಮ್ ಬಂದಾಗ ಆಚೆಗೆ ಬರ್ತಾವಂತೆ. ಆದ್ರೆ ಲೀಡ್ರು ಅಂದ್ರೆ ಲೀಡ್ರು ಅದು ವಿಜಯೇಂದ್ರ ಮಾತ್ರ ಅಂತವ ನಿಮ್ ಓರಿಕರ ಹೇಳ್ತೀರಿ ನೋಡಿ. ರಾಜ್ಯದ ಅಧ್ಯಕ್ಷ ಬದಲಾವಣೆ ಮಾಡಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಒಳ್ಳೆ ಕೆಲಸ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಮುಂದುವರಿತಾರೆ. ನನಗೆ ಯಾರು ನಾಯಕರಿಲ್ಲ ಅಣ್ಣ, ಮೋದಿ ಯಡಿಯೂರಪ್ಪ ಅಷ್ಟೇ. ನನ್ನೇನ್ ಕೇಳ್ತೀಯಣ್ಣ? ನನಗೆ ನೋಡಿ ಕಮಲ, ನನಗೆ ಕಮಲ ಅಷ್ಟೇ. ನನಗೆ ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆ. ದೇಶಕ್ಕೆ ಮೋದಿ, ಕರ್ನಾಟಕ ಯಡಿಯೂರಪ್ಪ, ಅವ್ರು ನಮ್ಮ ನಾಯಕರು. ಹೋಗೋರಿಗೆ ಏನೋ ಮಾಡಕ್ಕಲ್ಲ, ದುಡ್ಡು ಐತಿ, ಫ್ಲೈಟ್ ಟಿಕೆಟ್ ಮಾಡ್ತಾರೆ, ಹೋಗ್ತಾರೆ. ಅಲ್ಲಿ ಚಳಿ ಇದೆ, ಸ್ವೆಟರ್ ಇಟ್ಟು ದಿಮ್ಮು ತಗೊಂಡು. ಪಾರ್ಟಿ ಒಳಗೆ ಹಿರಿಯರು ಇರ್ತಾರೆ. ಅವು ಕರೆದು ಕೊಂಡ್ರೋಸಿ ಮಾತಾಡಿ ಇತ್ಯರ್ಥ ಮಾಡ್ತವೆ. ನೀನು ಸುಮ್ಕಿರು ಅಂತ ಕಿವಿ ಮಾತು ಹೇಳ ಇದಕ್ಕೆ. ಅದಕ್ಕೆ ಹೇಳಿದ್ರೆ ಏನೋ ಪ್ರಯೋಜನ ಇಲ್ಲ ಕಲ್ಯಾಣ. ಅದ್ರ ಆಟ ಅದ್ ಆಡ್ತಿರ್ಲಿ. ನೋಡ್ಲಿ, ವಿಜಯ್ ಕಾಂಗ್ರೆಸ್ ಬರ್ತದೆ ಅಂತ ಕಾಂಗ್ರೆಸ್ MLA ಹೇಳ್ತೈತಿ. ವಿಜಯೇಂದ್ರ ಬಿಟ್ಟು ಬರ್ಬೋದ್ರಿ, ಅವ್ರಿಗೆ ಅಧ್ಯಕ್ಷಲಿಂದ ತೆಗೆದ್ರ ವಿಜಯೇಂದ್ರ ಬಿಟ್ಟು ಬರ್ಬೋದು. ಅದೇನು ದೊಡ್ಡ ಮಾತಲ್ಲ. ಇಲ್ಲ, ವಿಜಯೇಂದ್ರನ ಬಿಟ್ಟಾಗಿದ್ರು. ಇದು ನಮ್ಮ ಇವರಿಗೆ DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯರಿಗೆ, ಅವ್ರಿಗೆ ಅಧ್ಯಕ್ಷಲಿಂದ ತೆಗೆದು ಬಿಟ್ಟು ಬರ್ತೀವಿ ಅಂತಂದಾರ ಅವರು, ನಮ್ಮ ಪಕ್ಷದ ಮುಖಂಡ್ರಿಗೆ. ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ನಾಗ ಇಟ್ಟರ. ಈಗ ಏನಾರ ಅವ್ರ ಪಕ್ಷಲಿಂದ ತೆಗೆದ್ರ ಅವ್ರಿಗೆ BJP ಬಿಟ್ಟು ಕಾಂಗ್ರೆಸ್ ಜಾಯಿನ್ ಆಗ್ಬೋದು. ಇಲ್ಲಿರೋಕೆ ಕುರ್ಚಿ ಸಿಕ್ಕಿಲ್ಲ, ಬಡ್ದಾಡ್ತವೆ. ಇಡ್ಲಿ ತಿಂದು ಕಾಂಪ್ರು ಆಯ್ತವೆ. ಅಂತಂದ್ರಲ್ಲಿ ವಿಜಿನೂ ಕರ್ಕೊಂಬಂದು ಏನು ಮಾಡ್ತಾವಂತಲ. ಏನೋ ಹೇಳ್ಬೇಕು ಹೇಳೈತಿ ಕಂಬುಳ್ಳಾಣೆ. ನೀನೇನೋ ಇಡ್ಲಿ ತಿಂದು ಕಾಂಪ್ರು ಆಗವೆ ಅಂತಿದ್ದೀಯ. ಆದ್ರೆ ರಾಜಣ್ಣ ಮತ್ತೆ CM DCM ಮಧ್ಯೆ ಕೆಂಪಿರ್ವೆ ಬಿಡ ಕೆಲಸ ಮಾಡ್ತೈತೆ ನೋಡಲಿ. ನಾನು ವಾದ ಮಾಡ್ತಕ್ಕಂಥದ್ದು, ಅನಿವಾರ್ಯವಾಗಿ ಏನಾದ್ರೂ ಸಿದ್ದರಾಮಯ್ಯನವರ ಪದಚ್ಯುತಿ ಆದಾಗ ದಲಿತ CM ಡಾಕ್ಟರ್ ಪರಮೇಶ್ವರ್ ಆಗ್ಬೇಕು ಅಂತಕ್ಕಂಥದ್ದು ಸ್ಪಷ್ಟ ಅಭಿಪ್ರಾಯ ಹೇಳಿದೆ. ಸೂಪರ್ ಮಾಮಾ. ಎಲ್ಲ ತಣ್ಣಗಿದ್ರೆ ಮನ್ಸಿಗೆ ನೆಮ್ಮದಿ ಇರೋದಿಲ್ಲ ಕಂಡ. ಆದ್ರೆ ಆಗಾಗ ನಿಂತ ನೀರಿಗೆ ಕೊಲ್ಲಿಸಿತಾ ಇರ್ಬೇಕು. ಈಗ ರಾಜಣ್ಣ ಅದೇ ಕೆಲಸ ಮಾಡ್ತೈತಿ. ಅದ್ರ ಪಾಡಿಗೆ ಆ ಕೆಲಸ ಮಾಡ್ಕೊಂಡಿರ್ಲಿ. ನಮ್ಮ ಧೈರ್ಯ ನಾವು ನೋಡ್ಕೊಳ್ಳೋಣ ನಡಿಯಪ್ಪ. ಶಿವನಿ ಶಂಭುಲಿಂಗ.